ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಏನಿಲ್ಲ, ಚುನಾವಣೆ ಸ್ಟೇ ಆದಮೇಲೆ ಸ್ಟೇಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜಾವೇದ್ ಭಾಯ್ ಅವ್ರದ್ದು ಪ್ರಿಪರೇಷನ್ ಇದ್ದಿಲ್ಲ. ತರಾತುರಿಯಾಗಿ ಎಲೆಕ್ಷನನ್ನು ಘೋಷಣೆ ಮಾಡಿದ್ದಕ್ಕೆ ಆಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ ರ್ಯಾಂಕ್ ಮಾಡಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಸ್ಟೇ ಆಗಿತ್ತು. ನಾವು ಎಲೆಕ್ಷನ್ಗೆ ಅವಾಗ ರೆಡಿ ಇದ್ದಿಲ್ಲ. ಹಾಗಾಗಿ ನಾವು ಇದು ಯಾರು ಬೈಲಾ ಪ್ರಕಾರ ಏನು ತಪ್ಪು ಮಾಡಿದ್ದಕ್ಕೆ ನಾವು ಸ್ಟೇ ತೊಗೊಂಡ್ಬಂದಿದ್ದಂತೂ ನಿಜಾನೇ. ಅದು ಆದಮೇಲೆ ಮತ್ತೆ ಈಗ ಕೋರ್ಟ್ ಆದೇಶ ಆದಮೇಲೆ ಚುನಾವಣೆ ನಡೀತು. ಅವಾಗ ನಾವು ಪ್ರಿಪರೇಷನ್ನಿಂದ ನಾವು ಒಳ್ಳೆ ಚುನಾವಣೆ ಪ್ರಚಾರವನ್ನು ಮಾಡಿದ್ವಿ. ಮೇನಾಗಿ ಕೆಲವು ಯುವಕರು ಚೆನ್ನಾಗಿ ನಮ್ಗೆ ಕೆಲಸ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಏನಿತ್ತು, ಭಾಳಷ್ಟು ಯುವಕರು ನಮಗೆ ಹಾಕಲ್ಲ ಅಂತೇಳಿ ಕೆಲವು ಇಂಟೆಲಿಜೆನ್ಸಿ ನಮಗಿತ್ತು. ಆದರೂ ಕೂಡ ನಮಗೆ ಈ ಚುನಾವಣೆಯಲ್ಲಿ ಸಾಕಷ್ಟು ಯುವಕರು ನಮಗೆ ಮಾಡಿದ್ದಾರೆ. ಆಮೇಲೆ ಒಬ್ಬ ಮಾಜಿ ಮಿನಿಸ್ಟ್ರ್ ಆದವರು ಒಬ್ಬ ಸಮುದಾಯ ಎಲೆಕ್ಷನ್ಗೆ ನಿಂತು ಈ ಥರದ ರಾಜಕಾರಣ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ನೆನೆಸ್ಕೊಂಡಿದ್ದಿಲ್ಲ. ಇದು ನಮ್ಮ ಜಾವೇದ್ ಭಾಯ್ ಅವರು ಒಬ್ಬ ಕಾಮನ್ ಮ್ಯಾನ್. ಇವತ್ತು ಅವರು 5 ವರ್ಷ ಪುರಸಭೆ ಸದಸ್ಯರಾಗಿದ್ದರು, 10 ವರ್ಷ ಇನ್ನು ಮುನ್ಸಿಪಾಲ್ಟಿ 10 ವರ್ಷ ಅಂಜುಮನ್ನಿನ ಪ್ರೆಸಿಡೆಂಟ್ರಾಗಿದ್ದರು. ಅವ್ರ ಕಾಯಿಲೆಯಿಂದ ಏನಾಗುತ್ತೆ ಅವ್ರು ಮಾಡಿದ್ದಾರೆ. ಆದರೆ ಅವರು ಆರ್ಥಿಕವಾಗಿ ಅಷ್ಟು ಗಟ್ಟಿ ಇದ್ದಿಲ್ಲ. ಆದರೆ ಜನರ ಪ್ರೀತಿ, ಜನರ ವಿಶ್ವಾಸದ ಮೇಲೆ ಇದ್ದರು. ಇವತ್ತು ಮಾಜಿ ಮಿನಿಸ್ಟ್ರ್ ಮಗ ಆಗಿ ಒಬ್ಬ ಪೊಲಿಟಿಷಿಯನ್ ಆಗಿ ಈ ಅಂಜುಮನ್ನಿನ ಸಂಸ್ಥೆಯಲ್ಲಿ ಬಂದು ಈ ಥರದ ಕಾಂಪಿಟೇಷನ್ ಮಾಡಿ ಈ ಥರದ ದುಡ್ಡು ಹಂಚಿ ಎಲ್ಲ ಮಾಡಿ ಈ ಥರದ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಅವ್ರು ಗೆದ್ದಿದ್ದಾರೆ. ಇವ್ರು ಗೆದ್ದಿಲ್ಲ ಅಂತಲ್ಲ, ಅವ್ರು ಗೆದ್ದಿದ್ದಾರೆ. ಆದರೆ ದುಡ್ಡು ಹಣದ ಇದರ ಆಮಿಷವನ್ನು ಮಾಡಿ ಅವ್ರು ಗೆದ್ದಿದ್ದಾರೆ. ಅವ್ರು ಒಳ್ಳೇದು ಮಾಡ್ಕೊಂಡು ಹೋಗಲಿ ಮುಂದೆ. ಆದರೆ ನಾಳೆ ಯಾವುದೇ ಥರದ ಹರಪನಹಳ್ಳಿಯ ಸಮಾಜಕ್ಕೆ, ಅಂಜುಮನ್ನಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದರೆ ಯಾರೇ ಆಗಲಿ ಸಮಾಜದವರು ನಮ್ಮ ಸುಮ್ಮನೆ ಇರೋಲ್ಲ. ಏನೋ ಅವ್ರು ಆ್ಯಂಬುಲೆನ್ಸ್ ತರ್ತೀನಿ, ಆಮೇಲೆ ಅಂದರು ಯಾರು ಡೆಂಟಲ್ ಕಾಲೇಜ್ ಮಾಡ್ತೀನಿ, ಆಮೇಲೆ ಎಲ್ಲ ಅಂಜುಮನ್ ಸಂಸ್ಥೆಯಿಂದ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ. ಇದ್ರ ಹಿಂದೆನೂ ಅಧ್ಯಕ್ಷರು ಮುಜಿಬುರ್ ರೆಹಮಾನ್ ಹೇಳಿದರು, ಅಂಜುಮನ್ನಲ್ಲಿ ನಾನು ಆ್ಯಂಬುಲೆನ್ಸ್ ತಂದುಬಿಡ್ತೀನಿ, ಆಮೇಲೆ ನಾನು ಅದನ್ನು ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ, ನಾನು ಪೆನ್ಷನ್ ವ್ಯವಸ್ಥೆ ಮಾಡಿಸ್ತೀನಿ, ನಾನು ಇದನ್ನು ಮಾಡ್ತೀನಿ ಅಂತ ಅಂದರು. ಇರೋ ಹಾಸ್ಪಿಟಲ್ನಲ್ಲಿ ಇದು ಮೆಡಿಕಲ್ ಟ್ಯಾಬ್ಲೆಟ್ಗಳು ಎಕ್ಸ್ಪೈರ್ ಆಗಿದ್ದಾವೆ. ತಿಂಗಳ 50,000 ರೂಪಾಯಿ ಇವತ್ತು ವೇಸ್ಟ್ ಆಗ್ತಾಯಿದೆ. ಇಂಥವೆಲ್ಲ ಕೆಲಸ ಮಾಡೋದನ್ನು ಬಿಟ್ಟು ಜನರಿಗೇನು ನೀವು ಆಶ್ವಾಸನೆಯನ್ನು ಕೊಟ್ಟಿದ್ದೀರ ಅದನ್ನು ಖಂಡಿತವಾಗಿ ನೀವು ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಅದಕ್ಕೆ ನೆಕ್ಸ್ಟ್ ಪಕ್ಕ ಉತ್ತರ ಕೊಡ್ತಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು SK ಸಮೀವುಲ್ಲಾ ಅಂತ. ನಿಮ್ಮ ಪೊಸಿಷನು? ನಾನು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇದ್ದೆ. ಇವತ್ತು ಇಂಡಿಪೆಂಡೆಂಟ್ ಆಗಿ ನಾವು ಲತಾ ಅಕ್ಕರು ಮಾಡಿದ್ವಿ. ಅವ್ರ ಜೊತೆಗೆ ಇಂಡಿಪೆಂಡೆಂಟ್ ಏನು MLA ಇದ್ದಾರೆ ಅವ್ರ ಜೊತೆಗೆ ನಾವು ಇದ್ದೀವಿ. ಸಮೀವರೇ, ಹಾಂ ಸರ್ ಹೇಳಿ. ಇವತ್ತು ಇಲ್ಲಿ ಸಭೆ ಸೇರಿರೋದು ಹರಪನಹಳ್ಳಿ ಜನ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಿದ್ದಾರೆ. ಏನಂತ? ನೂರ್ ಅಹಮದ್ ಅವ್ರದ್ದು ಸದಸ್ಯತ್ವ ಹೋಗಿದೆ, ಅವರ ಸದಸ್ಯತ್ವ ಕ್ಯಾನ್ಸಲ್ ಮಾಡೋಕ್ಕಾಗೇ ಇವ್ರು ಕೋರ್ಟಿಗೆ ಹೋಗ್ತಾ ಇದಾರ ಅಂತ ಜನ ಮಾತಾಡ್ತಿದ್ದಾರೆ. ಜನ ಮಾತಾಡ್ತಾ ಇದ್ದಾರೆ? ಹೌದು. ಹಾಗಂದ್ರೆ ಜನ ಮಾತಾಡ್ತಾ ಇದ್ದಾರಂತೆ. ಈಗ ನಾವಂತರೂ ಕೋರ್ಟಿಗೆ ಹೋಗೋದು ಆ ವಿಚಾರದಲ್ಲಿ ಇಲ್ಲ. ಈಗ ನೂರ್ ಅಹಮದ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೋರ್ಟಿಗೆ ಹೋಗೋದು ಅದು ಮಾಡೋಕ್ಕೆ ನಾವು ರೆಡಿ ಇಲ್ಲ. ಈಗ ನೀವು ಹೇಳ್ತಿದ್ದೀರ ಮೀಡಿಯಾದವರು ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮತ್ತು ನಾವು ವಿಚಾರ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಸತ್ಯ ಸಿಕ್ಕರೆ ನಾಳೆ ಕೋರ್ಟಿಗೆ ಹೋಗೋದ್ರು ರೆಡಿ ಇದೆ. ಅಲ್ಲ, ಈಗ ಅವ್ರ ಸದಸ್ಯತ್ವ ಹೈಕೋರ್ಟ್ನೊಳಗೆ ಕ್ಯಾನ್ಸಲ್ ಆಗೈತೆ ಅಂತಂದು ಹೇಳ್ತಿದಾರ. ಹೌದು, ಅದು ನಿಜ. ಯಾಕಂದರೆ ಸದಸ್ಯತ್ವ ಕೋರ್ಟ್ನಾಗೆ ಕ್ಯಾನ್ಸಲ್ ಆಗಿಲ್ಲ ಸರ್, ರೈಸ್ ಆಗಿದೆ. ಏನಂತ ಎಕ್ಸಿಕ್ಯೂಟಿವ್ ಬಾಡಿ ಕಮಿಟಿ ಅವರಿಗೆ ತೆಗೆದುಹಾಕಿದೆ. ಅದೇ ಎಕ್ಸಿಕ್ಯೂಟಿವ್ ಬಾಡಿಯವರೇ ಅವರಿಗೆ ಅನುಮೋದನೆ ಕೊಡಬೇಕಿತ್ತು. ಇವರ ಅಂಜುಮನ್ ಅಧ್ಯಕ್ಷರು ಏಕಪಕ್ಷವಾಗಿ ಅವರಿಗೆ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಬೈಲಾದಲ್ಲಿದೆ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ನಾನು ಹರಪನಹಳ್ಳಿಯವನು ಅಂತ ಹೇಳ್ಬಿಟ್ಟು ನನಗೆ ಪ್ರಾವಿಷನ್ ಇದೆ ಅಂತೇಳಿ ಅವ್ರು ಬೈಲಾದರಿದೆ, ನಾನು ಅದನ್ನು ಕೊಟ್ಟಿದ್ದೀನಿ, ನನಗೆ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ, ಬೈಲಾದಲ್ಲಿದೆ. ಅದೇ ಬೈಲಾದಲ್ಲಿ ಒಂದು ಕೆಳಗಡೆ ವರ್ಡ್ ಇದೆ, ಯಾವುದೇ ಒಂದು ಅಬ್ಜೆಕ್ಷನ್ ಬಂದಾಗ ಅದು ಎಕ್ಸಿಕ್ಯೂಟಿವ್ ಬಾಡಿ ಕಮಿಟಿಯಲ್ಲಿ ಆ ಪ್ರಸ್ತಾಪನೆ ಆದಾಗ ಅದನ್ನು ರಿಜೆಕ್ಟ್ ಮಾಡಿದಾಗ ಅದು ಆ ಮೆಂಬರ್ಶಿಪ್ ಅಸಿಂಧು ಆಗುತ್ತೆ. ಅದೇ ವಿಚಾರದಲ್ಲಿ ಇವತ್ತು ಕೋರ್ಟ್ ನಮಗೆ ಸ್ಟೇ ಸಿಗ್ತಲ್ಲ. ಕೋರ್ಟ್ ಆರ್ಡರ್ಸ್ನಲ್ಲಿದೆ, 24 ತಾರೀಕು ಅವಾಗ ಆರ್ಡರ್ಸ್ ಆಗಿದ್ದಾವೆ. ಬಿಲಾಂಗ್ಸ್ ಟು ಕೂಡ್ಲಿಗೆ, ನಾಟ್ ಎ ಹರಪನಹಳ್ಳಿ ರೆಸಿಡೆನ್ಸಿ. ಅದು ಒಂದು ಪಾಯಿಂಟ್. ಕ್ಯಾಲೆಂಡರ್ ಆಫ್ ಇವೆಂಟ್ ರಾಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟಿಂದನೇ ಸ್ಟೇ ಸಿಕ್ಕಿರೋದು. ಅದು ಆರ್ಡರ್ಸ್ನಲ್ಲಿದೆ. ನಾವು ಮತ್ತೆ ಅಪೀಲ್ ಹೋಗ್ಬೋದಿತ್ತು. ನಾವು ನಮ್ಮ ಅಡ್ವೊಕೇಟ್ ಅವ್ರಿಗೆ ಸಂಪರ್ಕ ಮಾಡಿದಾಗ ಅವರು ನಾಮಿನೇಷನ್ ಕೊಟ್ಟಾಗ ನೀವು ತೊಗೊಂಬರ್ರಿ, ನಾವು ಅದನ್ನು ಮುಂದೆ ಅಬ್ಜೆಕ್ಷನ್ ಮಾಡೋಣ ಅಂತ ಹೇಳಿದ್ರು. ಆದರೆ ನಮ್ಮ ಜಾವೇದ್ ಭಾಯ್ ಅವರು, ನಾವು ನಮ್ಮ ಕೆಲವರು ಹಿರಿಯರು, ಆಮೇಲೆ ನಮ್ಮ ಅಡ್ವೊಕೇಟ್ ಅವರೆಲ್ಲರೂ ಹೇಳಿದರು
ಬೇಡ ಸ್ಟೇಗೆ ಹೋಗೋದೇನು ಬೇಡ, ಚುನಾವಣೆ ಮಾಡಿಬಿಡೋಣ ಮತ್ತು ಸುಮ್ಮನೆ ಲಾಂಗ್ ಹೇಳ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅವರು ನಾವು ಚುನಾವಣೆಯನ್ನು ಎದುರಿಸಿದ್ವಿ. ಅಂಜುಮನ್ಗೆ ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರು ಅಸಿಂಧುತ್ವ ಆಗಿರೋದನ್ನು ಪ್ರಶ್ನೆ ಮಾಡಿ ನೀವೇನಾದ್ರು ಕೋರ್ಟಿಗೆ ಹೋಗಿ ಅದನ್ನು ನಿಲ್ಸೋಕ್ಕೆ ಸಾಧ್ಯತೆ ಐತಾ? ಈಗ ನ್ಯಾಯಾಲಯ ಮೊದಲು ಬೈಲ ನೋಡುತ್ತೆ. ನ್ಯಾಯಾಲಯದ ಪ್ರಕಾರ ಬೈಲ ಪ್ರಕಾರ ಅದರ ಏನಾದರೂ ತಪ್ಪಿದ್ರೆ ನಾಳೆ ಅವ್ರು ಬೈಲ ಪ್ರಕಾರ ಅವ್ರು ಕರೆಕ್ಟಾಗಿ ಮಾಡಿದರೆ ಏನೂ ಆಗಲ್ಲ. ಅದರ ಅಕಸ್ಮಾತ್ ಬೈಲ ವಿರುದ್ಧ ಅವ್ರು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದರೆ ಖಂಡಿತವಾಗ್ಲಿ ನೂರ್ ಅಹಮದ್ ಅವ್ರದ್ದು ಪ್ರೆಸಿಡೆಂಟು ಅಸಿಂಧು ಆಗುತ್ತೆ, ಅದರಲ್ಲಿ ಯಾವುದೂ ತಪ್ಪಿಲ್ಲ. ಇನ್ನೊಂದು ವಿಚಾರ ಏನಂದರೆ ನಾವು ಕೋರ್ಟಿಗೆ ಹೋಗೋದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ, ಯಾಕಂದರೆ ಈ ಜನ ಆದೇಶ ಬಂದಮೇಲೆ ನಾವು ಅದನ್ನು ಒಪ್ಕೋಬೇಕಾಗುತ್ತೆ ಒಂದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಇಲ್ಲ. ಜನ ನಾಳೆ ಏನಾರ ಒತ್ತಡ ಬಂದರೆ ನಾವು ಅಡ್ವೊಕೇಟ್ಸ್ಗಳು ಏನಾರು ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ಏನಾರ ಮಾಡೋದಿದ್ರೆ ಖಂಡಿತವಾಗ್ಲೂ ಜನರದ್ದು ಒತ್ತಾಯ ಬಂದರೆ ಖಂಡಿತವಾಗ್ಲೂ ಕೋರ್ಟಿಗೆ ಹೋಗ್ತೀವಿ. 24/3/2025 ಕೋರ್ಟು ಆರ್ಡ್ರ್ ಆಯಿತು 2 ವಾರದಾಗ ಎಲೆಕ್ಷನ್ ಮಾಡ್ಬೇಕಂತಂದು. ಅವರು ಅನೌನ್ಸ್ ಮಾಡಿದ್ದವಾಗ 29/4/2025. ಮತ್ತು ಈ ಬೇಸ್ ಮೇಲೆ ನೀವೇನಾರು ಕೋರ್ಟಿಗೆ ಹೋಗೋ ಸಾಧ್ಯತೆ ಐತಾ? ಇಲ್ಲ, ನಿಮಗೆ ಮೀಡಿಯಾದವರಿಗೆ ಒಂದು ಸ್ವಲ್ಪ ಇದ್ರ ನಮ್ಮ ಬೈಲಾ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಕೋರ್ಟ್ ಆದೇಶ ಮಾಡಿರೋದು ಎಲೆಕ್ಷನ್ ಮಾಡಿ ಕ್ಲೋಸ್ ಮಾಡಿರಿ ಅಂತ ಹೇಳಿಲ್ಲ. 2 ವೀಕ್ನಲ್ಲಿ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಅದ್ರ ಡೆಪ್ತಾಗಿ ಹೋಗಿದರೆ ಏನು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ನಮಗಂತೂ ನಮ್ಮ ಪ್ರಕಾರ ನಾವು ಕೋರ್ಟಿಗೆ ಹೋಗೋದು ವಿಚಾರನೇ ಇದ್ದಿದ್ದಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಅವಾಗ ಒಂದು ವೇಳೆ ಬೇರೆ ತಪ್ಪುಗಳಂತೂ ಆಗಿದ್ದಾವೆ. ಈ ಕೋರ್ಟ್ ಆದೇಶ ಮಾಡಿರೋದು ರೆಸ್ಪಾಂಡಿಂಗ್ ನಂಬರ್ 3 ಅಂತ ಅಂಜುಮನಿಗೆ ಮಾಡಿದ್ರು. ಅಂಜುಮನ್ ಮಾಡಿದಾಗ ಅಂಜುಮನ್ನಲ್ಲಿ ಪ್ರೆಸಿಡೆಂಟ್ ಮಾತ್ರ ಇರಲ್ಲ, ಎಕ್ಸಿಕ್ಯೂಟಿವ್ ಬಾಡಿನೂ ಇರುತ್ತೆ. ಆಮೇಲೆ ಅದ್ರ ಪ್ರಕಾರ ಬೈಲಾ ಪ್ರಕಾರ ನಾವು ಎಕ್ಸಿಕ್ಯೂಟಿವ್ ಬಾಡಿ ಕಮಿಟಿ ಕರ್ಕೊಂಡು ಚುನಾವಣೆ ಅಧಿಕಾರಿ ನೇಮಕ ಮಾಡಬೇಕಾಗುತ್ತೆ. ಅಂಥದ್ದು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಅವರು ನಡೆಸಿಲ್ಲ ನನ್ನ ಪ್ರಕಾರ. ನಾಳೆ ಅದ್ರ ಬೇಸಿಸ್ ಮೇಲೇನೂ ಏನಾರು ಆಗ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ. ಇನ್ನೊಂದೇನಂತ ಹೇಳಿದ್ರೆ ನನಗೆ ಭಾಳ ನೋವಿನ ಸಂಗತಿ ಏನಂತ ಹೇಳಿದ್ರೆ ಅದು ಅಂಜುಮನ್ ಅಧ್ಯಕ್ಷ ಚುನಾವಣೆ ಏನು ನಡೀತಲ್ಲ, ಆ ಚುನಾವಣೆಯಲ್ಲಿ ಬೈಲಾ ಇಂಪಾರ್ಟೆಂಟ್ ಇರುತ್ತೆ. ಅವು ಬೈಲಾ ಒಂದು ಬೌಂಡ್ರೀಸ್ ಅಂಜುಮನಿಂದು. ಈಗ ಕೆಲವು ವಿಚಾರಗಳಲ್ಲಿ ನೂರ್ ಅಹಮದ್ ಸಾಹೇಬರು ಏನಂದರು, ಬೈಲಾ ಅನ್ನೋದು ಈಕ್ವಲ್ ಟು ಕುರಾನ್ ಅಂತ ಅಂದರು. ಆ ಮಾತಿಗೆ ನಾನು ಸಹಮತ ಇಲ್ಲ. ಯಾಕಂತಂದರೆ ಬೈಲಾ ಅಂದರೆ ಒಂದು ಸಂಸ್ಥೆಯ ಬೌಂಡ್ರೀಸಿನ ಒಂದು ರೂಲ್ಸ್ಗಳು ಅಷ್ಟೇ. ಕುರಾನ್ ಅನ್ನೋದು ಇಡೀ ಪ್ರಪಂಚದ ಒಂದು ಇಸ್ಲಾಮಿನ ಬುಕ್. ಅದು ನಾನು ಅದಕ್ಕೆ ಹೋಲಿಕೆ ಮಾಡಿದ್ದು ಅದು ನೋವಾಯಿತು. ಒಂದು ವೇಳೆ ಅಂಥ ಬೈಲಾ ಮೇಲೆ ಅವ್ರಿಗೆ ನಂಬಿಕೆ ಇದ್ದು ಅಂಥ ಪ್ರೀತಿ ಇದ್ದಿದ್ರೆ ಆ ಬೈಲಾ ತೊಗೊಂಡು ಅದೇ ಅಂಜುಮನ್ನಲ್ಲಿ ಅದೇ ಅಂಜುಮನ್ ಅಧ್ಯಕ್ಷರ ಮೇಲೆ ಅವರು ಮಖಕ್ಕೆ ಹೋಗಿತಾರೆ. ಏನು ಬೈಲಾ ಓದಿದ್ದೀರಾ ನೀವು ಅಂತೇಳಿ ಮಖಕ್ಕೆ ಹೋಗಿದ್ದಾರೆ. ಇಲ್ಲ ಅಂತ ಹೇಳಿದ್ದು ಆ ಬೈಲಾ ಒಂದು ಕುರಾನ್ ಅಂತ ಹೇಳಿದ್ದು ಅದು ನಂಬಿಕೆ ಇಲ್ಲ ನಮಗೆ. ಅವ್ರು ಹೇಳಿದ್ದು ಅದು ಸುಳ್ಳು ಜನರಿಗೆ. ಇಲ್ಲ ಅಲ್ಲಿ ಬೈಲಾ ತೊಗೊಂಡು ಮಖಕ್ಕೆ ಹೊಡೆದಿದ್ದು ಅಧ್ಯಕ್ಷರಿಗೆ ಅದು ಸುಳ್ಳಿರ್ಬೋದು ಅಂತ ಅನಿಸುತ್ತೆ, ಅಸಹ್ಯ ಅನಿಸುತ್ತೆ. ಆಮೇಲೆ ನಾನು ಕೇಳ್ಪಟ್ಟೆ, ಈಗ ನಮ್ಮಿರುವ ಮಾಜಿ ಅಧ್ಯಕ್ಷರಾದ ಮುಜೀಬುರ್ ರೆಹಮಾನ್ ಅವರಿಗೆ ಯಾಕೆ ನೀವು ID ಕಾರ್ಡನ್ನು ಸ್ಥಳಾತುರಿಯಲ್ಲಿ ಕೊಟ್ಟರಿ ಅಂತ ಕೆಲವರು ಪ್ರಶ್ನೆಗಳು ಕೇಳಿದ್ರಂತೆ. ನಮ್ಮ ಫ್ರೆಂಡ್ಸು ಆಮೇಲೆ ಕೇಳಿದವರು ಹೇಳಿದರು ಯಾಕೆ ಕೊಟ್ರಿ ಅಂತ. ಅವ್ರೇನಂದರು, ಇಲ್ಲ ನಮಗೆ ಕುರಾನ್ ಮೇಲೆ ಆಣೆ ಮಾಡೋಕ್ಕೆ ಹೇಳಿದರು ಅಂತ ಅಂದರು. ಕುರಾನ್ ಮೇಲೆ ಆಣೆ ಮಾಡೋಕ್ಕೆ ಹೇಳಿದರು, ಇದು ಬೈಲಾ ಪ್ರಕಾರ ಇದು ನಿಮಗೆ ID ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಕೊಡೋಕ್ಕೆ ಬರುತ್ತಾ ಇಲ್ಲ ಅಂತ. ಬರುತ್ತೆ ಅಂದರೆ ಆಣೆ ಮಾಡಿರಿ, ಬರಲ್ಲ ಅಂದರೆ ನಾವು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಅಂದರು. ಅದಕ್ಕೆ ನಾನು ಕುರಾನಿಗೆ ಎದುರುಬಿಟ್ಟು ಆತಗೆ ಮೆಂಬರ್ಶಿಪ್ ಕೊಟ್ಟೆ ಅಂತ ಅಂದರು. ಅದೇ ಬೈಲಾ ತೊಗೊಂಡು ಅವ್ನ ಬಾಯಿಗೆ ಉಸಿತಾನೆ. ಅದೇ ಬೈಲದ ಬಗ್ಗೆ ಈತ ಏನಂತಾನೆ, ಕುರಾನ್ ಬೈಲಾ ಅನ್ನೋದು ಒಂದು ಕುರಾನ್ ಇದ್ದಂಗೆ ಅಂತೇಳಿ. ಈ ಥರದ ವ್ಯವಸ್ಥೆ ಚುನಾವಣೆಯಲ್ಲಿ ನಡೆಯುತ್ತೆ. ಅದಕ್ಕೆ ಹೋಲಿಕೆ ಮಾಡಿದ್ದು ಸರಿಯಲ್ಲ. ನೋಡೋಣ, ಈಗ ಜನ ಮಾತಾಡ್ತಾ ಇದ್ದಾರೆ ಅಂತೇಳಿ ನೀವು ಕೇಳಿದ್ದಾರೆ ಅದನ್ನ ಪ್ರಶ್ನೆ. ಅದು ಜನ ನಾಳೆ ಏನು ತೀರ್ಮಾನ ಮಾಡ್ತಾರೆ ಅಥವಾ ಏನೋ ಅದು ಜನರ ಒತ್ತಡ ಬಂದರೆ ಖಂಡಿತವಾಗ್ಲೂ ನಾವು ಕೋರ್ಟಿಗೆ ಹೋಗ್ತೀವಿ. ಕೋರ್ಟಿಗೆ ಹೋಗೋ ನಿರ್ಧಾರ ಅಂತೂ ಮನಸ್ಸಿನಾಗ ಕುತ್ಕೊಂಡೈತಿ. ಆದರೆ ನಾನು ಅದು ಇನ್ನೂ ವಿಚಾರ ಮಾಡಿಲ್ಲ. ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಯ್ತು. ಅಲ್ಲ, ನಾವು ಹೇಳಿದ್ದಲ್ಲ, ಜನ ಹೇಳಿದ್ದು. ಜನ ನಿಮಗೆ ಹೇಳಿದ್ದಂತ ನಮಗೆ ಈಗ ಹೌದು.
ನಾವ್ ಹೇಳಿದ್ದಲ್ಲ, ಜನ ಮಾತಾಡೋದನ್ನ ನಿಮಗೆ ಕೇಳಿದಿವಿ. ಈಗ ನೀವ್ ಹೇಳಿದ್ರೆ ನಾವ್ ನಿಮ್ಗೆ ಕೋರ್ಟಿಗೆ ಹೋಗ್ರಂತ ಹೇಳಕಚ್ಚಿಲ್ಲ. ಮಾತಾಡ್ತಾ ಇದ್ದಾರೆ ನಮಗೆ ಯಾರು ಹೇಳಿದ್ರು? ಜನ ನಮಗೆ ಹೇಳಿದ್ರು, ಕೇಳಿದ್ ನಾವ್ ನಿಮಗೆ ಹೇಳಿದ್ವಿ. ಯಾರು ಹೇಳಿದ್ರು? ನಾವ್ ಅದನ್ನ ಕೇಳಿದ್ವಿ ನಿಮಗೆ. ಹೌದು, ಜನ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಮಾಹಿತಿ ಇರುತ್ತಲ್ಲ. ಹೌದು. ಜನ ನಾಳೆ ನಮ್ಮ ಹತ್ರ ಅದು ಪ್ರೆಸರ್ ತಂದ್ರೆ ಅಂತ ಒತ್ತಡ ತಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ. ಅಡ್ವೊಕೇಟ್ಸ್ ಇದಾವೆ, ಅಡ್ವೊಕೇಟ್ಸ್ ಕುರಿತು ಚರ್ಚೆ ಮಾಡ್ತೀವಿ. ನಮ್ಮ ಅಂಜುಮನೆ ಎಲೆಕ್ಷನ್ ಅಲ್ಲಿ ನಮ್ ಸಾಕಷ್ಟು ಅಡ್ವೊಕೇಟ್ಸ್ಗಳು ನಮ್ ಜೊತೆ ಕೆಲಸ ಮಾಡಿದ್ದಾರೆ. ಜನ ಇನ್ನೊಂದು ಮಾತಾಡ್ತಾ ಇದಾರ, ಇವ್ರು ಇಲ್ಲಿ ಗೆದ್ರು ಸುಮ್ನಿರೋದಿಲ್ಲ, ಮುಂದೆ ಇವ್ರು ಕೋರ್ಟಿಗೆ ಹೋಗಿ ಆದ್ರೂ ಇವ್ರಿಗೆ ತೊಂದರೆ ಕೊಡ್ತಾರೆ, ಇವ್ರ ಅವಧಿ ಮುಗಿಯೋವರ್ಗು ಅವಕಾಶ ಮಾಡಿ ಕೊಡಲ್ಲ ಅಂತ ಜನ ಮಾತಾಡ್ತಾ ಇದಾರ. ಸರ್ ಒಂದು ನಿಮಿಷ. ಈಗ ನಾವು ಬೈಲ ಪ್ರಕಾರ ಬೈಲ ಈಕ್ವಲ್ ಟು ಕುರಾನ್ ಅಂತೇಳಿ ಮಾತಾಡಿದ್ರ. ಈಗ ನಿಮ್ಮ ಇದಕ್ಕೆ ಬಂದಿದ್ದೀನಿ. ಬೈಲ ಒಂದು ನಮ್ದು ಅಂಜುಮನ್ ಸಂಸ್ಥೆದು ಒಂದು ಇಂಪಾರ್ಟೆಂಟ್ ವಸ್ತು ಇದು ಅಲ್ವಾ, ಬುಕ್ ಅಲ್ವಾ. ಆ ಬುಕ್ಕಿನ ವಿರುದ್ಧ ನೀವು ಏನಾರ ಮಾಡಿದ್ರೆ, ನೀವು ಅದ್ರ ವಿರುದ್ಧ ಏನಾರ ನೀವು ಮಾಡಿದ್ರೆ ಅಲ್ಲಿ ತಪ್ಪಿನಲ್ಲಾಗಿದ್ರೆ ಅಲ್ಲಿ ಕೋರ್ಟ್ ಕೊಡುತ್ತೆ. ನೀವು ಕರೆಕ್ಟಾಗಿ ಮಾಡಿದ್ರೆ ಕುರಾನ್ ಬೈಲಾ ಪ್ರಕಾರ ಬೈಲಾ ಟು ಈಕ್ವಲ್ ಟು ಕುರಾನ್ ಹೇಳಿಬಿಟ್ಟು ಅದ್ರಲ್ಲಿ ನೀವು ತಪ್ಪು ಮಾಡಿದರೆ ಮತ್ತು ಕೋರ್ಟ್ ಆರ್ಡರ್ಸ್ ಆಗ್ಬೋದು, ಯಾರಿಗೆ ಗೊತ್ತು. ಅಲ್ಲ, ಈ ಚುನಾವಣೆ ಪ್ರಕ್ರಿಯೆ ನಡೀತಲ್ಲ, ಇದ್ರಾಗ ಸಾಕಷ್ಟು ಲೋಪದೋಷಗಳು ಅದಾವಂತನೂ ಜನ ಮಾತಾಡ್ತಾ ಇದಾರ. ಹೌದು, ನಿಜ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ, ಸಾಕಷ್ಟು ಲೋಪದೋಷಗಳಿದ್ದಾವೆ. ಕ್ಯಾಲೆಂಡರ್ ಆಫ್ ನಲ್ಲಿ ಅವ್ರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇವನ್ನೆಲ್ಲ ನೀವು ಮುಂದೆ ಪ್ರಶ್ನೆ ಮಾಡೋರು ಇದೀರ ಹಂಗಾದ್ರೆ? ಜನ ಮಾತಾಡ್ತಾರೆ ಅಂದ್ರೆ ನಾವು ಮಾಡೋರೆ. ಸಮಯ ಸಂದರ್ಭ ನೋಡಿ ಅಡ್ವೊಕೇಟ್ಸ್ಗಳನ್ನ ಮಾತಾಡಿ ಅಡ್ವೈಸ್ ಮಾಡ್ತಾರೆ. ನಮ್ಮ ಜೊತೆ ಹಿತೈಷಿಗಳು, ನಮ್ಮ ಆತ್ಮೀಯರು, ನಮ್ಮ ಅಡ್ವೊಕೇಟ್ಸ್ಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಹಂಗೆ ನಮ್ಮ ಪ್ರತಿಷ್ಠೆಗೆ ಬರಾಕತೈತಿ, ಇದು ಜನಕ್ಕೆ ಪ್ರತಿಷ್ಠೆಗೆ, ನಮ್ಮ ಹರಪನಹಳ್ಳಿ ಜನಕ್ಕೆ ಪ್ರತಿಷ್ಠೆ ಪ್ರಶ್ನೆ ಐತಿದು ಅಂತ ಅವ್ರು ಏನಾರ ಬಂದರೆ ಅವಾಗ ತೀರ್ಮಾನ ತಗೊಂತಾರೆ.